ಶ್ರೀ ಅನ್ನದಾನೇಶ್ವರ ಮಠದ ಪರಮಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಹಿಮಾಲಯದ ದೇವಪ್ರಯಾಗದಲ್ಲಿ ಅನುಷ್ಠಾನ ಮಾಡಿ ಮರಳಿ ಶ್ರೀಮಠಕ್ಕೆ ಆಗಮಿಸುವ ಪರಮಪೂಜ್ಯರಿಗೆ ದಿವ್ಯ ಸ್ವಾಗತವನ್ನು ಹಾಲ್ಕೆರೆ ಗ್ರಾಮಸ್ಥರು ಕೋರಿದರು. ಈ ಸಂದರ್ಭದಲ್ಲಿ ಮನೀಪ್ರ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ವಿರಕ್ತಮಠ ಒಳಬಳ್ಳಾರಿ ನಾದಿ ಚಾಗಿ ಪೂಜ್ಯರು, ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಕೊಟ್ಟೂರು ಸ್ವಾಮಿ ಶಾಖಾಮಠ ಸೋಮಸಮುದ್ರ. ಕಾರ್ಯಕ್ರಮ ಸಮ್ಮುಖದಲ್ಲಿ ಶ್ರೀ ಮನೀಪ್ರ ಚನ್ನಬಸವ ಮಹಾಸ್ವಾಮಿಗಳು, ಶಾಖಾ ಶಿವಯೋಗ ಮಂದಿರದ ನಿಡಗುಂದಿ ಕೊಪ್ಪ ಪರಮಪೂಜ್ಯ ಶ್ರೀ ಕೊಟ್ಟೂರಿನ ಸಂಗನ ಬಸವ ಸ್ವಾಮೀಜಿಗಳು, ದರೂರಿನ ಪರಮಪೂಜ್ಯ ಶ್ರೀ ನಿರಂಜನ ಪ್ರಭು ಮಹಾಸ್ವಾಮಿಗಳು, ಕೊಟ್ಟೂರು ಶಾಖಾಮಠ ಕುರುಗೋಡ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ಬೂದುಗುಂಪಾದ ಮರಿಕೊಟ್ಟೂರು ದೇಶಿ ಕೇಂದ್ರರು, ಕೊಟ್ಟೂರು ಶಾಖಾಮಠ ಶ್ರೀಧರಗಡ್ಡೆ ಹಾಗೂ ಪರಮಪೂಜ್ಯರು ಶ್ರೀಗಳು ದೇವಪ್ರಯಾಗದಲ್ಲಿ ಸುಮಾರು 11 ದಿನಗಳ ಕಾಲ ಮಹಾ ತಪಸ್ಸನ್ನು ಗೈದು ನಾಡಿನ ಸಕಲ ಸದ್ಭಕ್ತರಿಗೆ ಮಳೆ ಬೆಳೆ ಚೆನ್ನಾಗಿ ಬರಲಿ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕರುಣಿಸಲಿ, ಶ್ರೀಮಠದ ಭಕ್ತರಿಗೆ ಯಾವುದೇ ರೀತಿಯ ಕಷ್ಟಗಳು ಬಾರದಿರಲಿ ಎಂದು ಹಿಮಾಲಯದ ಗಂಗಾ ನದಿಯ ದಡದಲ್ಲಿ ಮಹಾ ತಪಸ್ಸನ್ನು ಗೈದು ಇಂದು ಮಠಕ್ಕೆ ಆಗಮಿಸಿದರು. ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಸಕಲ ಸದ್ಭಕ್ತರು ಪೂಜ್ಯರನ್ನು ಬರಮಾಡಿಕೊಂಡರು. ಈ ಸಭೆಯನ್ನು ಉದ್ದೇಶಿಸಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ನಮ್ಮ ನಾಡಿನ ಒಟ್ಟು 30 ಮಠಗಳಿದ್ದು ಒಂದು ಮಠದ ಸುತ್ತಲೂ 5 ಗ್ರಾಮಗಳು ಆಯ್ಕೆ ಮಾಡಿಕೊಂಡು ಸುಮಾರು 150 ಗ್ರಾಮಗಳು ಆಗುತ್ತವೆ. ಗ್ರಾಮಗಳ ಭಕ್ತರ ಮಕ್ಕಳಿಗೆ ನಮ್ಮ ನಾಡಿನ ಸಂಸ್ಕೃತಿಯನ್ನು, ದೇವ ಪರಂಪರೆಯನ್ನು ಹಾಗೂ ಒಳ್ಳೆಯ ನಡೆ ನುಡಿ ಶಿಕ್ಷಣ ಕೊಡಿಸುವಂಥ ಕೆಲಸವನ್ನು ಮಾಡೋಣ. ಇದರಿಂದ ಜಾಗೃತಿ ಮೂಡುತ್ತದೆ, ಮುಂದಿನ ಭವಿಷ್ಯ ಕೂಡ ಒಳ್ಳೆಯದಾಗುತ್ತದೆ, ಮಕ್ಕಳಿಗೆ ಒಳ್ಳೆಯ ಸುಸಂಸ್ಕೃತ ನೀಡಿದಂತೆ ಆಗುತ್ತದೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಯೋಚನೆಯನ್ನು ಎಲ್ಲರೂ ಸೇರಿ ಮಾಡೋಣ, ಜಾಗೃತಿಯನ್ನು ಮೂಡಿಸೋಣ ಎಂದು ಪೂಜ್ಯರು ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ.